ಮಗ ಇಸ್ಕು ಕಾಲೇಜ್ ಹೋಯ್ತಿವ? ಹ್ಞೂ ಹೋಯ್ತೀನಿ. ಮಾದೇವ ಆಗ್ಲೇ ಹೋದ್ನಲ್ವ? ಓಲಿ ಬಿಡಜ್ಜಿ, ಚಿಕ್ಕಪ್ಪನ ನಾನೇ ಕಳಿಸ್ತೆ ಕತೆ. ಅದಕ್ಕೆ ಮಗ ಕಾಲೇಜ್ ಹೋಯ್ತಿಲ್ವಾ? ಹ್ಞೂ ಹೋಯ್ತೀನಿ. ಅಪ್ಪ ಕರ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಡೈಲಿ ಮಾದೇವನ ಜೊತೆ ಅಲ್ಲಿ ಹೋಯ್ತಿದ್ದೀನು. ಅಯ್ಯೋ ಸುಮ್ಮನಿರಜ್ಜಿ, ಪಾಪ ಚಿಕ್ಕಪ್ಪನಿಗೆ ಯಾಕೆ ತೊಂದರೆ ಕೊಡ್ಬೇಕು, ಕರ್ಕೊಂಡು ಹೋಗಲಂತೆ. ಅದೇನೋ ಲೆಕ್ಕ ಕೇಳ್ತಿತ್ತಂತಲ್ಲ ಅಪ್ಪ. ಯಾರಂಗಂದರು ಗೊತ್ತಾಯ್ತು ನನಗೆ. ಹೆಂಗೋ ಅಲ್ಲಕ್ಕನಜ್ಜಿ, ನಾನು ಹೇಳೋದು ಚಿಕ್ಕಪ್ಪ ನಮಗೋಸ್ಕರ ಅಷ್ಟೆಲ್ಲ ಮಾಡ್ತದೆ. ಅಪ್ಪ ಯಾಕೆ ಲೆಕ್ಕ ಕೇಳಕ್ ಹೋಗಿತ್ತು. ನನ್ನ ಮಗನ ಮಾಡೋ ಕೆಲಸ ಏನಾರು ಮಾಡ್ತಾನೆ, ಇನ್ನೇನು ಮಾಡಿಯವ? ನನ್ನ ಮಗನ ಕೆಲಸ ಇಲ್ವಲ್ಲ? ಏನಾರು ಒಂದು ಮನೇಲಿ ಉತ್ಪತ್ತಿ ಮಾಡಬೇಡ್ದ? ಅಲಕ್ಕನ ಮಗ ಕಂಡ ನಿಮ್ಮ ಕಂಡಂಗೆ ನೀವೇನು ಸಣ್ಣ ಮಕ್ಕಳಲ್ಲ, ನಿಮ್ಗೇನು ಹೇಳ್ಕೊಡ್ಬೇಕಾಗಿಲ್ಲ. ಯಾವ ಥರ ಚಿಕ್ಕಪ್ಪ ಮಾಡ್ಕೊಬೈತದನು? ಮಾದೇವಿ ಹೆಂಗೆ ಮಾಡ್ಕೊಬೈತಿದ್ದಾನಪ್ಪ ಹೇಳಿ ನೀನೇ. ಚಿಕ್ಕಪ್ಪನಿಗೆ ಮಾತಾಡ್ಬೋದಪ್ಪ? ಅತ್ತೆ ಕರ್ಕೊಬಲಿ ಸುಮ್ಕಿರಿಗ ಫೋನ್ ಮಾಡ್ತೀನಿ. ಚಿಕ್ಕಪ್ಪನ ಹೋಗಿ ಚಿಕ್ಕಪ್ಪ ನಾನು ಅಪ್ಪನ ಜೊತೆ ಬರ್ತೀನಿ ಅಂತ ಅಂದೆ. ಏನಂದೆ? ಏನೋ ಬೇಜಾರು ಗೀಜಾರು ಮಾಡ್ಕೊಳ್ಳೋದು ನಾನು ಹಂಗಂತ ಹೇಳಿ. ನಾನು ಕಾಲೇಜಲ್ಲಿ ಲೇಟಾಗಿ ಕಾಲೇಜ್ ಇರೋದು, ಅಪ್ಪನ ಜೊತೆ ಬಿಡ್ಸ್ಕೊತೀನಿ ಅಂತ ಅಂದೆ. ಗೊತ್ತಲ್ಲಿ ಮಗ ಒಂದು 4 ದಿವಸ ತಿರ್ಗಾಡಿದ್ರೆ 5 ಗಂಟೆ ರಾತ್ರಿಗೆ ಹೋಗಿ ಅಂಗಡಿ ಬಾಕಲು ತಗೊಂಡು ಕುತ್ಕೊಬಿಡ್ತಾನೆ ಬೆಚ್ಚಗೆ, ಟೀ ಕುಡ್ಕೊಂಡು ಅಂಗಡಿ ವ್ಯಾಪಾರ ಮಾಡ್ಕೊಂಡು. ಇವನು ಕರ್ಕೊಂಡೋಗಿ ಕಾಲೇಜಾಗ ಬಿಟ್ಟು ಆಫೀಸ್ಗೆ ಹೋಗಿ ಅವ್ನಿಗೆ ಎಷ್ಟು ಹಿಂಸೆ ಇದ್ದದು. ಯಾಕೆ ಮಾಡ್ತಿದ್ದೆ? ನಮ್ದು ತಮ್ಮದು ಅಂತ ತಾನೆ. ನಮ್ಮ ಅಣ್ಣನ ಮಗಳು ಚೆನ್ನಾಗಿ ಓದ್ಲಿ ಅನ್ಬಿಡ್ತಾನೆ, ಬೈದ ಆಸೆ ಮಾಡ್ತಿದ್ದು. ಅದು ಉಳಿಸ್ಕೊಳ್ಳೋಂಥ ಯೋಗ್ಯತೆ ಕಲ್ಲು ಬೇಡ್ದ ಇವನು. ಸಣ್ಣ ಎಕ್ತೇನೆ ಇವನು. ಇವನೇ ಸರಿಯ ಮಗ, ಇವನೇ ಸರಿ ಸಣ್ಣ ಬುದ್ಧಿ ಕಲ್ತಿರೋ ನೀನು. ಅಪ್ಪನ ಬುದ್ಧಿ ನಂಗೆ ನಿಜಕ್ಕೊಂದು ಚೂರು ಹಿಡಿನಿಲ್ಲ ನನಗೆ. ಪಾಪ ಚಿಕ್ಕಪ್ಪ ಎಷ್ಟು ನಮಗೋಸ್ಕರ ಎಷ್ಟೆಲ್ಲ ಮಾಡದೆ. ಗೊತ್ತಿರ್ಬೇಕು ತಾನೆ, ಬುದ್ಧಿ ಇರ್ಬೇಕು ತಾನೆ ಅಪ್ಪನಿಗೆ. ಆ ಬುದ್ಧಿ ಕಲಿತಾನೆ, ಬುದ್ಧಿ ಇವನು ಕತ್ ಮಾಡು ಮಗ. ಬುದ್ಧಿ ಕಲಿತಾನೆ ಕತೆ ಇವನು. ಇವನು ಬರೀ ದುರ್ಬುದ್ಧಿ ಕಲ್ತ್ಕೊಂಡು ಒಯ್ದ ಅಷ್ಟೆಲ್ಲವ. ಇವನ ಮನ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅಷ್ಟೆಲ್ಲ ಮಾಡ್ದ. ನಿನ್ನ ಕಾಲೇಜ್ ಸೇರಿಸಿ ಫೀಸ್ ಕೊಟ್ಟಾನೆ 2 ಲಕ್ಷ ಗಂಟ್ಲುವೆ. ಇವನು ಈ ಥರ ಬುದ್ಧಿ ಕಲಿಬೋದಾ? ಇವನು ಕಲಿಬೋದಾ ಹೇಳು? ಆ ಮಗ ಹಾಸ್ಪಿಟ್ಲಿಗೆ ಸೇರಿದಾಗ ಆಗೋಸಿದು 10 ಲಕ್ಷ ಗಂಟ್ಲು ಖರ್ಚು ಮಾಡವ್ರಿ ಆ ಪಾಟಿಯ. ಅದನ್ನೂ ಕೇಳಿ ಅವನು ಎಲ್ಲನೂ ಇದು ಮಾಡ್ಬಿಟ್ಟು 70,000 ರೂಪಾಯಿಗೆ ಇವನು ಅವನ್ನ ಇಷ್ಟ ಮಾಡ್ಕೊಬಿಟ್ನಲ್ಲ. ಸರಿಯ ಮಗ, ಸರಿ ಹೇಳು, ಬುದ್ಧಿ ಕಲ್ತಿರೋದು ಇವನು. ಅದಕ್ಕೆ ನೀನು ಹೇಳೋ ಸರಿ ಕತೆ ಕಲಿಸು ಬುದ್ಧಿ ಅವನಿಗೆ. ಕರ್ಕೊಂಡೋಗಿ ಬಿಟ್ಟಾಗ ಗೊತ್ತಾಗೋದು, ಬಿಡ್ಸ್ಕೊ, ಪೀಜ್ನು ಕಟ್ಸ್ಕೊ ಅವನ ಕಲೆ. ಹಿಂಗೊಂತಳಲ್ಲ ಮುಜ್ಜಿ ಅಂತ ಬೇಜಾರು ಮಾಡ್ಕೊಳ್ಬೇಡ ನೀನು. ಅವ್ನ ಸುಮ್ಕಿರಜ್ಜಿ, ಅದಕ್ಕೆ ಫೋನ್ ಮಾಡ್ತೀನಿ ತಡೀಲಿ. ಮಾಡು ಫೋನ್ ಮಾಡು. ಅಲೋ ಹೇಳವ, ಓದ ಕಾಲೇಜಕ್ಕೆ? ಎಲ್ಲಿ ಕಾಲೇಜ್ಗೆ ಹೋಗೋಣಪ್ಪ? ಮನೆ ತವೀನಿ. ಏನ ಇನ್ನೂ ಹೋಗಿಲ್ವಾ? ಯಾಕೆ ರಜವಾ? ಯಾವ ರಜನೂ ಇಲ್ಲ, ಏನೂ ಇಲ್ಲ ಅಪ್ಪ. ಬಾಯಿಲಿ ಒಂಚೂರು ಕಾಲೇಜ್ ಬಿಟ್ಕೊಡು. ಇದಕ್ಕವ ಯಾಕೆ ಮಾದೇವಪ್ಪನ ಜೊತೆ ಹೋಗಿ ನೀವ? ಇಲ್ಲ, ಮಾದೇವಪ್ಪ ಹೋಯ್ತು ಮೀಟಿಂಗ್ ಅದೇ ಅಂದ್ಬಿಟ್ಟು ಅಷ್ಟೊತ್ತಿಗೆ. ನೀನು ರೆಡಿ ಆಗ್ಬಿಡ್ತಾನೆ, ನಾನು ಹೋಗ್ಬೇಕಾನೆ. ಇಲ್ಲ ನನ್ನ ಕೆಲಸ ಇಲ್ಲ ನನಗೆ. ಒಳ್ಳೆ ಬೀರ್ಬಿಂದಿ ಓದ್ಲಂತ ಎದ್ದಾಳ್ಬೇಕು ನೀನು. ಮಾದೇವಪ್ಪ ಹೋಗೋದಕ್ಕೆ ಎದ್ಬಿಟ್ಟು ತರತನ ಹೋಗ್ಬೇಕಾನೆ. ಅಪ್ಪ ನನಗೂ ಬೇಜಾರಾಕಿಲ್ವಾ? ಡೈಲಿ ಮಾದೇವಪ್ಪನ ಕರ್ಕೊಂಡು ಹೋಗೋಣಕ್ಕೆ. ಯಾಕೆ ನೀನು ಕರ್ಕೊಂಡು ಹೋದ್ರೇನು? ನೀನೇ ಬಂದು ಕರ್ಕೊಂಡು ಹೋಗು ನೀನು. ನಾನು ಹೋಯ್ಕಿಲ್ಲ ಮಾದೇವಪ್ಪನ ಜೊತೆ. ಯಾಕವ? ಏನೋ ರಂಗಿಂದ ಮಾದೇವಪ್ಪ ಏನು ಒಂದಿಲ್ಲ. ಯಾಕಂದದು ಏನು ಒಂದಿಲ್ಲ. ನಾನು ಹೋಯ್ಕಿಲ್ಲ, ನಾನು ಕರ್ಕೊಂಡು ಹೋಗು ನೀನೇ ಡೈಲಿಯಾ. ಸರಿ ಬಿಡು ನೀನುವೆ. ಅಲ್ಲ ಡೈಲಿ ಬಂದು ನಾನು ಕರ್ಕೊಂಡು ಹೋದ್ರೆ ಇಲ್ಲಾರ ಅಂಗಡಿ ತೆಗಿಬೇಡ್ದ ನಾನು. ಮಾದೇವಪ್ಪನ ಜೊತೆ ಹೋಗು. ಅಲ್ಲ ಕಣಪ್ಪ, ಮಾದೇವಪ್ಪನ ಆಫೀಸ್ಗೂ ನಮ್ಮ ಸ್ಕೂಲ್ಗೂ 5-6 ಕಿಲೋಮೀಟರ್ ಆಯ್ತದೆ. ಡೈಲಿಯೇ ಬಿಟ್ಕೊಡಪ್ಪ ಅಂತ ಅನ್ನಕದ. ಪೆಟ್ರೋಲ್ಗೆ ಯಾರು ಕಾಸು ಕೊಟ್ಟಾರು? ಅಯ್ಯೋ, ಯಾಕೆ ಪೆಟ್ರೋಲ್ ನೀನು ಕಾಸು ಕೇಳ್ತಿದ್ದ ಅವನು? ಹಂಗಲ್ಲ ಕಣಪ್ಪ, ಈಗ ಮಾದೇವಪ್ಪನ ಎಷ್ಟು ಅಂತ ನಂಗೆ ಬಿಟ್ಕೊಡಿ ಅಂತ ಡೈಲಿ ಕೇಳಾನೆ. ನನಗೂ ಬೇಜಾರಾಕಿಲ್ವಾ? ನಾವೇನಾದ್ರು ಪೆಟ್ರೋಲ್ ಡೀಸೆಲ್ ಕಾಸು ಕೊಟ್ಟಿದ್ದಾವ? ಈಗ ನಾವೇ ಅವ್ರ ಮಕ್ಕಳನ್ನ ನೀನು ತಗೊಂಡೋಗಿ ಬಿಟ್ಬಿಟ್ಟು ಬಂದು ನೀನು ಬಿಟ್ಬಿಟ್ಟು ಬಂದಿಯಾ? ಯಾಕೆ ಬಿಡೋ, ನನಗೆ ನಾನೇ ಬರುವಂತ ಅಂದೆ ತಾನೆ ನೀನು. ಅಲ್ಲಕನವ, ನಾನೇ ಯಾವಾಗ ಅನ್ನಕ್ಕೆ ಹೋಗಿದೆ? ಹಂಗಲ್ಲ ಕಣಪ್ಪ, ಈಗ ನಾವು ಸಣ್ಣ ಲೆಕ್ಕ ಹಾಕಿದ್ಮೇಲೆ ನಾವೇ ಅವ್ರು ಹಂಗೆ ಅನ್ಕೋತಾರೆ ಅಂತ ತಿಳ್ಕೊಬೇಕು ತಾನೆ. ನಮ್ಗೊಂದು ಅವ್ರಿಗೊಂದು ಅಂತ ಕಾನೂನು ಮಾತಾಡಕದಪ್ಪ. ಇರೋದು ಮಾತಾಡ್ಬೇಕು, ಇಲ್ಲೋದೆಲ್ಲ ಮಾತಾಡಕದಪ್ಪ. ಸರಿ ಬಿಡವ, ಆಯ್ತು ಬರ್ತೀನಿ. ನಿನ್ಗೆ ಯಾರು ಬೇರೆ ಹೇಳ್ಕೊಟ್ಟಾರು? ಓಹೋ, ನಂಗೆ ಸಣ್ಣ ನಾನು. ಅದಕ್ಕೆ ನೀನು ಮತ್ತೆ ದುಡ್ಡು ಕೇಳ್ದೆ ಅಪ್ಪನ, ನೀನು ಚಿಕ್ಕಪ್ಪನ. ಅದೇನು 75,000 ರೂಪಾಯಿ ದುಡ್ಡು ತಗೊಂಡದೆ ಅಂದ್ಬಿಟ್ಟು ಯಾಕೆ ಬೇಜಾರು ಮಾಡ್ದಪ್ಪ ನೀನು? ಆಗ ಚಿಕ್ಕಪ್ಪ ಏನು ಮಾಡಿತಿಲ್ಲ ನಮಗೆ ಕೊಟ್ಟುಡು. ಮತ್ತೆ ನನಗೆ 2 ಲಕ್ಷ ಫೀಸ್ ಕೊಟ್ಟಿತ್ತಲ್ಲ, ಅದನ್ನೂ ಮುಗಿ ತಮ್ಮನಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ ದುಡ್ಡುವೆ ಕೊಟ್ಟುಡು. ಮತ್ತೆ ನೀನು ಅದಾಯ್ಕಿಲ್ವಾ? ಅದಕ್ಕಪ್ಪ ಹಂಗೆ ಬುದ್ಧಿ ಕಲ್ತಿದ್ದೀನಿ ನೀನು. ಚಿಕ್ಕಪ್ಪ ಇಷ್ಟೆಲ್ಲ ನಮಗೋಸ್ಕರ ಸಹಾಯ ಮಾಡ್ತದೆ. ನೀನು ಅದನ್ನ ಉಳಿಸ್ಕೊಂಡಿದ್ದೆ ನೋಡು. ನನಗೆ ನಾನು ಹೋಯ್ಕಣಪ್ಪ, ನಮಗೂ ಮರೋದಿದೆ ನೋಡಿರಪ್ಪ. 10-20ಕ್ಕೆ ಸಣ್ಣದಾಗ್ಲಕ್ಕಾಗ್ತಾನೆ. ನಮಗೆ ನಾನೇ ಬರುವ ಅಂತ ಅನ್ಸ್ಕೊಂಡು ಅವ್ರ ಮನ್ಸಲ್ಲಿ ಬೇಜಾರು ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾ ನನ್ನ? ನೀನೇ ಕರ್ಕೊಂಡೋಗು, ನೀನೇ ಕರ್ಕಬಾ ಅಷ್ಟೇ. ಅವ್ರ ಮಾತ್ರ ನಮ್ಮನ್ನ ಮಾತ್ರ ದುಡ್ಡು ಅವ್ರದ್ದು ಕೊಲ್ಲ ಬೇಡಕತೆ. ನೀನೇ ಬಿಟ್ಕೊಡು ನನಗೆ. ಇವೆಲ್ಲ ನಿನ್ಗೆ ಯಾರು ತಲೆ ತುಂಬಿದರು? ಅಜ್ಜಿ ಹೇಳ್ತಾ? ಸರಿ ಬಿಡು, ಯಾರು ಹೇಳ್ಬೇಕು? ಯಾಕೆ ನಂಗೆ ತಿಳುವಳಿಕೆ ಇಲ್ವಪ್ಪ? ಇದಕ್ಕಪ್ಪ ಹಿಂಗೆ ಮಾತಾಡಿ ನೀನು. ಈಗ ನೀನು ಮಾಡೋದು ಮಾತ್ರ ಸರಿಯಾ? ನೀನು ಯಾಕೆ ಚಿಕ್ಕಪ್ಪನ ನೀನು ಹಂಗೆ ಮಾತಾಡಿದೆ? ನೀನು ದುಡ್ಡು ಕೊಡು ಅಂತ ಯಾಕೆ ಹೇಳ್ದೆ ನೀನು? ಯಾಕಪ್ಪ ಚಿಕ್ಕಪ್ಪ ಏನು ಮಾಡಿತಿಲ್ವಾ? ಅಷ್ಟೊಂದೆಲ್ಲ ಮಾಡ್ಕೊಂಡು ಹೋದ್ರು ನೀನು ಈ ಥರ ಸಣ್ಣದಾಗ್ಲಾಗ್ತೀಯಲ್ಲ? ಅಲ್ಲ ಕಣ್ ಮಗ, ನಾನು ಒಂದು ಮಾತು ಕೇಳ್ದಂತ ತಗೊಬಿಟ್ರೆ ಅವ್ನು ಮಾಡಿದೆ ಸರಿಯಾ? ತಿರ್ಗಾ ನೀನು ಮಾತಾಡ್ತೀಯಲ್ಲ ನೀನು. ಅವ್ನು ಮಾಡಿದೆ ಸರಿಯಾ ಹೇಳು? ನನಗೆ ಎಷ್ಟು ಕೋಪತ್ತಕ್ಕಿಲ್ಲ ಅಂತ. ನೀನು ಸರಿ ಬಿಡು, ಚೆನ್ನಾಗಿ ಹೇಳ್ತಾ ಇದ್ದೀನಿ ನೀನು ಹೇಳೋದು ಹೇಳ್ತಾ. ಅಲ್ಲ ಅವ್ನು ಮಾಡಿದ ಸರಿ, ಅವನು ಹೇಳ್ದಾನೆ ಕೇಳ್ದಾನೆ ಅದು ಹೆಂಗೆ ತಗೊಬಿಟ್ಟೆ? ಈಗ ನನ್ನ ಕೊಟ್ಟಲ್ಲಿ ನೀನೇ ತಾನೆ ನಾನು ಕೇಳ್ದಂಗೆ ತಗೊಳಕ್ಕದ? ತಗೊಬಿಟ್ಟೆ ನೀನು? ತಗೊಂಡು ಸರಿ ಅದು ಸರಿಯಾ ಹೇಳು? ಒಂದು ಮಾತು ಕೇಳೋಣ, ಹಿಂಗೆ ತಗೋತೀನಿ ಕಣ, ಹಿಂಗೆ ಎಮರ್ಜೆನ್ಸಿ ಆಗದೆ ಅಂತ ಕೇಳ್ದಾನೆ ಹೇಳ್ದಂಗೆ ತಗೊಂಡವನು ಅವನೇ. ಜನ ಎಲ್ಲ ಮನೆ ಜನ ಎಲ್ಲ ಈಗ ನಾನು ಕೂಡ ನಿಷ್ಠುರವಾಗಿ ಮಾತಾಡ್ತಾವ್ರೆ. ಈ ಸರಿ ಬುದ್ಧಿ ಕಲ್ತಿರೋದು ಏನು ತಪ್ಪು ಮಾಡಿದೆ ನಾನು? ಯಾಕ್ಲ ಕೇಳ್ದಂಗೆ ತಗೊಂಡೆ ಅಂತ ಕೇಳಿದೆ ಅಷ್ಟೇ. ಇದೊಳ್ಳೆ ಸರಿ ಆಯ್ತಪ್ಪ. ನಾನು ಇರೋದೇ ಹಿಂಗೆ ಕಣವ, ಯಾರಿಗೋಸ್ಕರ ನಾನು ಬದಲಾಗಕ್ಕೆ ಹಾಕಿಲ್ಲ ನಾನು. ಅಪ್ಪ ನಿನ್ನೆ ಬದಲಾಗ ಕೇಳ್ದಾರ? ನಿನ್ನ ಬದಲಾಗ ಕೇಳಲಿಕ್ಕೆ ಫೋನ್ ಮಾಡಿಲ್ಲ ಕಣಪ್ಪ. ನಾನು ಕಾಲೇಜ್ ತಗೊಂಡೋಗಿ ಬಿಡ್ಬಾ ಅಂತ ಹೇಳಕ್ಕೆ ಅಂತಾನೆ ಮಾಡಿದ್ದು. ಆದ್ರೆ ಇಲ್ವ ಹೇಳೋದಾಗೆ ನಾನು ಒಯ್ಕೆಲ್ಲ ಬಿಟ್ಬಿಡ್ತೀನಿ. ಬಿಡುಡು, 2 ಲಕ್ಷ ಪೀಚ್ ಕೊಟ್ಟಿರೋದು ಆಳಲ್ಲಿ ಬಿಟ್ಟುಡು. ಬತ್ತೀನಿರು. ಅಲ್ಲ ಹೋಗ್ದಾನೆ ಬಿಟ್ಟು ಪೂಸಿ ಮಾಡ್ಕೊಂಡು ಹೋಗ್ಬೇಕು ತಾನೆ. ಚಿಕ್ಕಪ್ಪ ಬತ್ತೀನಿ ನಡೀರಿ ಅಂದ್ಕೊಂಡು. ಸರಿ
ಒಂದು ಮನೆ ಒಳಗಿದ್ದಾಗ ಅವೆಲ್ಲನೂ ಇದು ಮಾಡ್ಕೊಬಿಡ್ಕೊಂಡು ನಮ್ಮದು ನಾವೆಲ್ಲ ಮಾಡ್ಕೊತೀವಿ. ನೀನು ಹೋಗಿ ಸುಮ್ಮನೆ ನೀನು ಹೋಗೋದ್ ಕಲಿ ನೀನು ದೊಡ್ಡ ವಿಷಯಕ್ಕೆ ನಿಂತ ಹಾಕ್ಬೇಡ. ಅಪ್ಪ ಸುಮ್ ಬಾ ನೀನು ಬಂದ್ಬಿಟ್ಟು ಕೊಡ್ಬಾ ನೀನು ಸುಮ್ ಜಾಸ್ತಿ ಇದು ಮಾಡ್ಬೇಡ ನೀನು. ಸರಿ ಆಯ್ತು ಬತ್ತೀನಿ ಇರವ ಬತ್ತೀನಿ ಇರು. ಏನಂದ ಬತ್ತೀನಿ ಅಂದದೆ ಕರ್ಕೋಗು ನನ್ನ ಮಗನ ಗೊತ್ತಲ್ಲ ಅವನಿಗೆ ಡೈಲಿ ಅಪ್ಪನೇ ಕರ್ಕೊಂಡು ಹೋಗ್ಬಿಡ್ಬೇಕು ನಾನು ಚಿಕ್ಕಪ್ಪನ ಜೊತೆ ಹೋಯ್ಕಿಲ್ಲ ಕಣಜಿ. ಪಾಪ ಚಿಕ್ಕಪ್ಪ ನಮಗೋಸ್ಕರ ಅಷ್ಟೆಲ್ಲ ಮಾಡಿದ್ರು ಅಪ್ಪ ಅರ್ಥನೇ ಮಾಡ್ಕೊಳ್ದಾನೆ ತಿರ್ಗಾ ಹಿಂಗೆ ಮಾತಾಡ್ತದಲ್ಲ ಸರಿಯಾ ಅರ್ಥ ಮಾಡ್ಕೋಬೇಕು ತಾನೆ. ಚಿಕ್ಕಪ್ಪ ಒಂದಿಸ್ಲು ಅವ್ರ ಮಕ್ಳು ಬೇರೆ ನಾವು ಬೇರೆ ಅಂತ ಒಂದಿಸ್ಲು ವಿಂಗಡಣೆ ಮಾಡೇ ಇಲ್ಲ. ಅರ್ಥ ಮಾಡ್ಕೊಳ್ದಾನೆ ಬಿಟ್ಟು ಹಿಂಗೆಲ್ಲ ಆಡೋದು ಚಂದವಾ. ಎಲ್ರು ಅಷ್ಟು ಆಸೆ ಮಾಡ್ತಾನೆ ಅವ್ನಿಗೆ ಹಿಂಗೆ ಮಾಡ್ತಾನಲ್ಲ ನಿಮ್ಮ ಅಪ್ಪ ಸರಿಯಾ. ಈಗ ಗೊತ್ತಾಯ್ತಲ್ಲ ಸುಮ್ಕಿರಜಿ ಈಗ ಕರ್ಕೊಂಡು ಹೋಗ್ಬಿಡ್ಲಿ ಹೆಂಗೋ ಸುಮ್ಮನೆ ಇತ್ತು ಈಗ ಕರ್ಕೊಂಡು ಹೋಗ್ಲಿ ಸುಮ್ಕಿರು ಬಿಡ್ಬೇಡ. ಡೈಲಿ ಕರ್ಕೊಂಡೋಗೀಗ ನೀನೇ ಸರಿ ಕರ್ ಅದಾಕಕ್ಕೆ ಅವನ್ನ ಮತ್ತೆ ಹೆಂಗೋ ಒಯ್ದ ಕರ್ಕೊ ಹೋಯ್ತಾನೆ ಎಲ್ಲ ಮಾಡ್ಕೊ ಹೋಯ್ತಿದ್ರೆ ಅದಕ್ಕೆ ಹೇಳಿವ್ನಿ ಸಾಮಾನು ತಗೋಬಲ್ಲ ಮನೆಗೆ ಅಂತ ತರಕಾರಿ ಹಣ್ಣು ಹಂಪ್ಲ ಅವ್ನು ತರಲಿ ಮಾದೇವ ಇವನು ದಿನಸಿ ಸಾಮಾನು ತಗೊಬರ್ಲಿ ಅಂತ ಹೇಳಿವ್ನಿ ಕಣ್ಮಗ ಕುಣ್ಸ್ಕೊ ಮಾತಾಡ್ಬಿಟ್ಟೆ ನನ್ನ ದಿವಸ ನನಗೆ ಬೇಜಾರಾಗ್ಬಿಡ್ತು. ಮತ್ತೆ ಒಯ್ದು ಅಷ್ಟೆಲ್ಲ ಮಾಡಿದ್ರು ಒಯ್ದನ್ನ ಅರ್ಥ ಮಾಡ್ಕೊಳ್ಳಿವಲ್ಲ ಇವನು ಅಂದ್ಬಿಟ್ಟು ಓಸಿ ಬೇಜಾರಾಗ್ಲಿಲ್ಲ ಕಣ್ಣವೇ ಅದಕ್ಕೆ ಇರಲಿ ನನ್ನ ಮಗನ ತರಲಿ ಅಂದ್ಬಿಟ್ಟು ನೀವು ತಗೋಬಲ್ಲ ಅಂತ ಅಂದಿನಿ. ತತ್ತೀನಿ ಅಂತ ಒಪ್ಕೊಂಡವನೇ ತರಲಿ ಸುಮ್ಕಿರಜಿ ಪಾಪ ಮಾದೇವಪ್ಪನ ಗೊಂದಕ್ಕೆ ಜವಾಬ್ದಾರಿ ವಹಿಸ್ಬೇಡಿ. ಅಲ್ಲಿ ಎಷ್ಟು ಕಷ್ಟ ಇರ್ತದೆ ಗೊತ್ತಾ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ಏನೋ ದುಡ್ಡು ಅಂದರೆ ಬಿಟ್ಟು ಬಿದ್ದಿದ ಏನೋ ಕೈ ಇಡ್ತಿಲ್ದಾನೆ ಖರ್ಚು ಮಾಡ್ತದೆ ನಮ್ಮದು ತಮ್ಮದು ಅಂದ್ಕೊಂಡು ಮಾದೇವಪ್ಪ ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋ ತಪ್ಪಲ್ವಾ. ನಾನು ಆವತ್ತೇ ಹೆಂಗೆ ಅಂದ್ಕೊಂಡೆ ನಾನು ಅಪ್ಪನೇ ಕರ್ಕೊಂಡು ಹೋಗೋದ ಬಿಡ್ಸ್ಕೊಳ್ಳೋದು ಕಾಲೇಜಿಗೆ ಅಂತ ಹೆಂಗೆ ಮಾದೇವಪ್ಪ ಹೋಯ್ತಿತ್ತಲ್ಲ ಬಿಟ್ಟು ಕೊಡ್ತದೆ ಅಂದ್ಬಿಟ್ಟು ನಾನು ಪಾಪ ಇದು ಮಾಡಿದ್ರೆ ಈಗ ಮಾದೇವಪ್ಪನಿಗೆ ಹೆಂಗೆ ಉಲ್ಟಾ ನ್ಯಾಯ ಹೊಡೆದಲ್ಲ ಅಪ್ಪ ಸರಿಯಾಗಿ ಬುದ್ಧಿ ಕಲ್ತಿರೋದು. ಮಾದೇವಪ್ಪ ಏನು ಅನ್ಕೊಳಕಿಲ್ಲ ನಾವು ಎಷ್ಟು ಮಾಡಿದ್ರು ಅಷ್ಟೇ ಎಷ್ಟು ಮಾಡಿದ್ರು ಉಪಯೋಗ ಇಲ್ಲ ಇವಕ್ಕೆ ಅಂತ ಅನ್ಕೊಳಕಿಲ್ವಾ. ಇನ್ನೇನು ಮಾತ್ಗಳು ಇನ್ನೇಂಗೆ ಬಂದವ ಹಂಗೆ ಬರೋದು ನಾವು ಎಷ್ಟು ಮಾಡಿದ್ರು ಅಷ್ಟೇ ಏನು ಉಪಯೋಗ ಇಲ್ಲ ಇವಕ್ಕೆ ಮಾಡುವೆ ನಾಯಿ ಮಾಡಿ ನಾಟ ಕುಡ್ದಂಗೆ ಅಂತಾನೆ ಬರೋದು ಕಣ್ಮಗ ಹಂಗೆ ಬರೋದು ಮಾತ್ಗಳು ಇನ್ನೇಂಗೆ ಬಂದವು ಅಂತದ್ರಲ್ಲಿ ಹಿಂಗೆಲ್ಲ ಇದು ಮಾಡಿದ್ರು ಚಂದವ ಹೇಳು. ನನಗೆ ಪಾಪ ಬೇಜಾರಾಗ್ಬಿಡ್ತು ಕಣಜ್ಜಿ ನನಗೆ ಹೊಸಿ ಬೇಜಾರಾಗ್ಲಿಲ್ಲ ಅಷ್ಟೊಂದು ಇಷ್ಟಪಡ್ತದೆ ನಮ್ಮ ಎಲ್ಲರೂ ಅಂಥದ್ರಲ್ಲಿ ಅವ್ರಿಗೆ ಬೇಜಾರು ಮಾಡಿದ್ರೆ ನೋಡಲಿ ಇನ್ನೂ ಬರ್ನೇ ಗೊತ್ತಾಯ್ತು ನಿನಗೆ ಮಾತಿಂದ ಫೋನ ತಿರ್ಗವ ಅಲೋ ಓ ಹೇಳು ನಾವು ಅಪ್ಪ ಒಳ್ಳೆ ಗೊತ್ತಾಯ್ತು ನನಗೆ ಈಗ ಬತ್ತೇ ಬರೀಕು ಹೇಳಿಗ ರಜಾ ಕಳನ ಕಾಲೇಜ್ಗೆ ಗೊತ್ತಾಯ್ಕಿಲ್ಲಪ್ಪ ನನಗೆ. ಅಯ್ಯೋ ಸರಿ ಕಂದ್ ಬಿಡು ನೀನುವೆ ಅಲ್ಲ ಕಣ್ಮಗ ಮಾದೇವಪ್ಪನ ಜೊತೆ ಡೈಲಿ ಹೋಯ್ತಿಲ್ಲ ಹಂಗೆ ಹೋಗ್ದಾನೆ ಬಿಟ್ಟು ಒಳ್ಳೆ ನಾನು ತಲೆ ತಿಂತ ಕೂತಿದ್ದೆ ಇವತ್ತು ಬತ್ತೇವ್ ನೀರು ಹಾಕತ್ತೇನೆ ಅಂಗಡಿ ಬಾಕ್ಲ ಹಾಕತ್ತೇನೆ ಬತ್ತೀನಿ ತಡವ 2 ನಿಮಿಷ ಬಂದೇ ಇರು ಇನ್ನೇನು ಮಾಡೋಣ ನಾನು ನಿನ್ಗೆ ಚೂರು ಗೊತ್ತಾಗಿಲ್ಲ ಮಾದೇವಪ್ಪನ ಜೊತೆ ಹೊಂಟೋಗು ನೀನು ಅಳಕಿಂದವ. ನಾನು ಯಾವ ಮಾದೇವಪ್ಪನ ಜೊತೆ ಹೋಯ್ಕಲ್ಲ ಏನು ಹೋಯ್ಕಲ್ಲ ನೀನು ಬಿಟ್ಕೊಡಿಲ್ಲ ನಾನು ಬಿಟ್ಕೊಡ್ಬೇಡ. ನಾನು ಕೇಳಕ್ಕೆ ನಾಚಿಕೆ ನಮಗೆ ಮಾನಮರವಾದಿರಕ್ಕೆ ಅಷ್ಟೇ ಏನು ಸಹಾಯ ಮಾಡ್ತಾರೆ ಬಿಟ್ಟು 19 ಕಾಲು ಸಹಾಯ ಮಾಡಿ ಅಂತ ಕೇಳ್ಕೊಂಡು ಕೂತ್ಕೊಂಡಾರ ನನ್ಗೆ ಅವೆಲ್ಲ ಬೇಡಕಣಪ್ಪ ನೀನು ಕರ್ಕೊ ಹೋಗು ನೀನು ಸುಮ್ಮನೆ. ಓ ಸರಿ ಆಯ್ತು ಬತ್ತೀನಿ ಇರವ ಬತ್ತೀನಿ ಇರು ಬತ್ತೇವ್ ನೀರು ಈಗ ಕರ್ಕೊ ಹೋಗ್ತೀನಿ ಬಂದು ಒಳ್ಳೆ ಸರಿ ಕತೆ ಬಾ ಮಾದೇವಪ್ಪನ ಜೊತೆ ಹೋಗ್ತಾನೆ ಬಿಟ್ಟು ಒಳ್ಳೆ ನಿಂತಾಳು ನೋಡಿ ಹಂಗೆ ನಿಂತಾಳೆ ಅಂತ. ಅಯ್ಯಯ್ಯ ಮಾದೇವಪ್ಪನ ಕೆಲಸ ಇರಲ್ಲ ಅವ್ನ ಕೆಲಸ ಅವ್ನಿಗೆ ಇರ್ತದೆ ನಿನ್ನ ಕೆಲಸ ನೀನು ನೋಡೋಲ್ಲ ಕರ್ಕೊಂಡೋಗ ನಿನ್ನ ಮಗಳನ್ನ ನೀನು ತಗೊಂಡೋಗಿ ಬಿಡೋಲ್ಲ ನೀನು. ಅದೇನು ಚಾಡಿ ಗುರ್ಕಿಯೋ ನೀನು ಚಾಡಿ ಹೇಳ್ಬಿಟ್ಟ ಹೊಂಟೋಗು ಬಿಟ್ಟು ಅಂತ ಕೊಲೆ ಹೊಸಿಯ ನಾನು ಚಾಡಿ ಹೇಳಿ 3-4 ಮನೆ ಹಾಳು ಮಾಡಿವ್ನಿ ಹೋಗ್ತೀಗ ಮುಚ್ಕೊಂಡು ಜಾಸ್ತಿ ಮಾತಾಬೇಡ ಮಟ್ಟಿಗೆ ಹೇಳೋಣ ಮಸುಮ್ ಕೂತ್ಕೊ ನೀನು ಜಾಸ್ತಿ ಮಾತಾಬೇಡ ನಿಂದೆ ಕತ್ತಿದ್ದೆ ಎಲ್ಲ ಕಿತ್ತಪತಿ. ಅಪ್ಪ ಅಜ್ಜಿ ಹಾಕಿ ಕೊಟ್ಟದ್ದು ನಾನು ವೈಕಲಕನಪ್ಪ ನಾನು ಮಾದೇವಪ್ಪನ ಕೊಟ್ಟೆ ನೀನು ಅವ್ರಿಗೊಂದು ನ್ಯಾಯ ನಮ್ಗೆ ಹಾಕಿಲ್ಲ ನಮಗೆ ಇರೋದು ಮಾತಾಡ್ಬೇಕನಪ್ಪ ಅದೇಕಪ್ಪ ಚಿಕ್ಕಪ್ಪ ಚೆನ್ನಾಗಿ ನೋಡ್ಕೊತಿದ್ದಲ್ಲ ನೀನೇ ಸಣ್ಣದಾಗ್ಲಿಕ್ಕೆ ಆಗ್ತೇನೆ ನೀನು ನಾವು ಹೋದ್ರಾಗ ನಾಚಿಕಾಕಿಲ್ಲ ನನಗೆ ನಾನು ಹೋಯ್ಕ ನೀನೇ ಕರ್ಕೊಂಡು ಹೋಗು. ಓ ಬಾ ಅದೊಂದು ದೊಡ್ಡ ಸುದ್ದಿ ಎಲ್ಲ ದೊಡ್ಡ ಕೆಲಸ ಎಲ್ಲ ಕರ್ಕೊ ಹೋಗ್ತೀನಂತೆ ಬಾ ಗೊತ್ತಾಗದ ಅಲ್ಲಿಯೇ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.